ಹಲೋ ವೀಕ್ಷಕರೇ, ನಮಸ್ಕಾರ ಸ್ನೇಹಿತರೆ. ನಿಮ್ಮ ಹೇರ್ ಕೂಡ ಇಷ್ಟು ಉದ್ದವಾಗಿ ರೇಷ್ಮೆ ಥರ ಕಾಣಿಸ್ಬೇಕು ಅಂತ ಅಂದ್ಕೊಂಡವರು ಇದನ್ನು ಟ್ರೈ ಮಾಡಿದ್ರೆ ನಿಮಗೂ ಕೂಡ ನಿಮ್ಮ ಕೂದಲು ರೇಷ್ಮೆ ಥರ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾವುದೇ ಕೆಮಿಕಲ್ ಶಾಂಪು ಬಳಸೋದು ಬಿಟ್ಬಿಡಿ, ಯಾವುದೇ ಹೇರ್ ಪ್ಯಾಕನ್ನು ಬಳಸೋದು ಬಿಟ್ಬಿಡಿ. ಈ ಥರ ಹೇರ್ ರೆಮಿಡಿ ಬಳಸಿದ್ರೆ ಸಾಕು, ನಿಮ್ಮ ಕೂದಲು ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ರೇಷ್ಮೆ ಥರ ಕಾಣಿಸುತ್ತೆ ಸ್ನೇಹಿತರೆ. ಯಾರಾದರೂ ಕೂಡ ನಿಮಗೆ ಕರೆದು ಕೇಳ್ಬೋದು, ಏನು ಮಾಡ್ತಾ ಇದ್ದೇನೆ ನನ್ನ ಕೂದಲು ಇಷ್ಟು ಸಾಫ್ಟಾಗಿ ಸಿಲ್ಕಿಯಾಗಿ ಇಷ್ಟು ಉದ್ದವಾಗಿ ಕಾಣಿಸ್ತಾ ಇರುವಂಥದ್ದು ಅಂತ. ಆಫ್ಟರ್ ಆ್ಯಂಡ್ ಬಿಗಿನ್ ರಿಸಲ್ಟ್ ನೋಡಿ ನಾನೇ ಶಾಕ್ ಆದೆ. ಇದನ್ನಪ್ಪ ಇಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತಾ, ಹಾಗೆ ಕೂದಲು ಕೂಡ ಎಷ್ಟು ರೇಷ್ಮೆ ಥರ ಕಾಣಿಸ್ತಾ ಇದೆ ಅಂತ ನಾನು ಕೂಡ ಕೇಳಿದೆ. ನನಗೂ ಕೂಡ ಪ್ಲೀಸ್ ಹೇಳಮ್ಮ ಅಂತ ಅಂದೆ. ಅವಳು ನನಗೂ ಕೂಡ ಶೇರ್ ಮಾಡಿದಳು. ಹಾಗಾಗಿ ಅವಳಿಗೆ ಹೇಳ್ತಿದ್ರೆ ಇಷ್ಟು ರಿಸಲ್ಟ್ ನೋಡಿ ನಾನು ಕೂಡ ಆಶ್ಚರ್ಯಪಟ್ಟಿದ್ದೀನಿ. ನನಗೂ ಕೂಡ ಇಷ್ಟು ಥರ ಬ್ಯೂಟಿಫುಲ್ ಟಿಪ್ಸ್ ಟ್ರೈ ಮಾಡಲೇಬೇಕಂತ ಅಂದ್ಕೊಂಡು ನಾನು ಕೂಡ ಕೇಳ್ಕೊಂಡಿದ್ದೀನಿ. ಹಾಗಿದ್ರೆ ನಿಮಗೂ ಕೂಡ ತೋರಿಸ್ಕೊಡ್ತೀನಿ, ಬನ್ನಿ ಹಾಕಿದ್ರೆ ನೋಡೋಣ. ಇವಾಗ ಫಸ್ಟು ಏನಪ್ಪ ಅಂದರೆ ಒಂದು ಕಬ್ಬಿಣದ ಕಡೆಯನ್ನು ತಗೊಳ್ಳಿ. ಯಾವುದೇ ಆಗಲಿ ನಾವು ಕಬ್ಬಿಣದ ಬಾಣಲೆಯಲ್ಲಿ ಮಾಡ್ಕೋಬೇಕು, ಆವಾಗ ನಮ್ಮ ರಿಸಲ್ಟು ಪರ್ಮನೆಂಟಾಗಿ ಸಿಕ್ಬಿಡುತ್ತೆ. ಹಾಗಾಗಿ ಕಬ್ಬಿಣದ ಬಾಣಲೆಯನ್ನು ನಾನು ಇವಾಗ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಇದಕ್ಕೆ 1 ಲೋಟದಷ್ಟು ನೀರನ್ನು ಹಾಕ್ತಾ ಇರುವಂಥದ್ದು. ಈ ನೀರು ನೋಡಿ ನಾವು ಎಷ್ಟು ಲೋಟ ತೊಗೊಳ್ತೀವಲ್ಲ, ಅದು ಲೋಟದಿಂದ 1 ಲೋಟದಷ್ಟು ಹಾಕಬೇದ್ರೆ ನಮಗೆ ಅರ್ಧ ಲೋಟದಷ್ಟು ಬೇಕಾಗುತ್ತೆ. ಅಂದರೆ ಅರ್ಧ ಲೋಟದಷ್ಟು ಕುದಿಬೇಕು, ಅಲ್ಲಿಗಾಗಿ ಅದಕ್ಕೆ ನಾವು ದೊಡ್ಡ ಲೋಟದಿಂದನೇ 1 ಲೋಟದಷ್ಟು ನೀರನ್ನು ತೊಗೊಳ್ಳಿ. ಇವಾಗ ಇದು ನೀರು ಚೆನ್ನಾಗಿ ಕುದಿ ಬರ್ತಾ ಇರುವಾಗ ಏನು ಹಾಕಬೇಕು ಅಂದರೆ ನಾವು ಇದಕ್ಕೆ ಕರಿಬೇವು. ನಮ್ಮ ಹೇರ್ ಗ್ರೋತ್ ಮಾಡುವಂಥ ಸೀಕ್ರೆಟ್ ಇದರಲ್ಲಿ ಇರುವಂಥದ್ದು ಕರಿಬೇವಿನಲ್ಲಿ. ಹೇರು ಸ್ಪೀಡಾಗಿ ಗ್ರೋತ್ ಮಾಡುತ್ತೆ, ಹಾಗೆ ನಮ್ಮ ಗ್ರೋತ್ ಆಗುವಾಗ ನಮ್ಮ ಕೂದಲು ಚೆನ್ನಾಗಿ ರೇಷ್ಮೆ ಥರ ಗ್ರೋತ್ ಮಾಡುವಂಥ ಸಹಾಯ ಮಾಡುತ್ತೆ. ಆಮೇಲೆ ಇನ್ನೊಂದು ಏನು ಹಾಕ್ತಾಯಿದ್ದೀನಿ ಅಂದರೆ ಬೆಸ್ಟ್ ಟೀ ಪುಡಿ. ಸ್ನೇಹಿತರೆ, ಟೀ ಪುಡಿ ನಾವು ಹೇರಿಗೆ ಯೂಸ್ ಮಾಡಿದ್ರೆ ನಮ್ಮ ಕೂದಲು ಶೈನಿಯಾಗಿ ಸಿಲ್ಕಿಯಾಗಿ ಕಾಣಿಸುತ್ತೆ. ಹಾಗಾಗಿ ನಾವು ಇದಕ್ಕೆ ಟೀ ಪುಡಿಯನ್ನು ಹಾಕಿದ್ದೀವಿ. ಇವಾಗ ಇನ್ನೂ ಏನಪ್ಪ ಅಂದರೆ ಲಿಂಬೆಹಣ್ಣು ಯಾಕೆ ಹಾಕಬೇಕಂದ್ರೆ ನಮ್ಮ ಸ್ಕ್ಯಾಲ್ಪು ಡ್ಯಾಂಡ್ರಫ್ ಆಗಿ ನಮ್ಮ ಸ್ಕ್ಯಾಲ್ಪ್ ಸ್ವಲ್ಪ ಹಾಳಾಗುತ್ತೆ. ಆ ಸ್ಕ್ಯಾಲ್ಪನ್ನು ಸ್ಟ್ರಾಂಗ್ ಆಗಿ ಇಡಬೇಕಂದ್ರೆ ನಮ್ಮ ಡ್ಯಾಂಡ್ರಫ್ ಸಮಸ್ಯೆಯನ್ನು ಬಗೆಹರಿಸಬೇಕು. ಸ್ಕ್ಯಾಲ್ಪಿಗೆ ಯಾವಾಗಲೂ ಕೂಡ ನಮ್ಮ ಸ್ಕ್ಯಾಲ್ಪ್ ಇರುತ್ತಲ್ವ, ಅದನ್ನು ಸ್ಟ್ರಾಂಗ್ ಆಗಿ ಇಡಬೇಕಂದ್ರೆ ನಾವು ಲಿಂಬೆಹಣ್ಣಿನ ರಸವನ್ನು ತಲೆಯಲ್ಲಿ ವಾರದಲ್ಲಿ ಒಂದು 3 ಸರ್ತಿ ಆದರೂ ಕೂಡ ನಾವು ಬಿಸಿನೀರಲ್ಲಿ ಹಾಕಿ ತಲೆ ವಾಶ್ ಮಾಡಿದ್ರೆ ನಮ್ಮ ಸ್ಕ್ಯಾಲ್ಪ್ ಚೆನ್ನಾಗಿ ಸ್ಟ್ರಾಂಗ್ ಆಗಿರುತ್ತೆ. ಆಮೇಲೆ ಏನು ಹಾಕ್ತಾ ಇದ್ದೀನಿ ಅಂದರೆ ಈರುಳ್ಳಿ ಕೂಡ ಪವರ್ಫುಲ್ಲಾಗಿ ಹೇರ್ ಗ್ರೋತ್ ಮಾಡುವಂಥ ಈರುಳ್ಳಿಯಲ್ಲಿ ಶಕ್ತಿ ಇರುವಂಥದ್ದು. ಹಾಗಾಗಿ ಈರುಳ್ಳಿ ಹಾಕಿದ್ದೀನಿ. ಇನ್ನೊಂದು ಏನಪ್ಪ ಅಂದರೆ ಮೆಂತ್ಯ ಕಾಳು ಬೆನಿಫಿಟ್ಸ್ ಹೇಳೋದೇ ಕಡಿಮೆ ಸ್ನೇಹಿತರೆ. ಯಾಕಂದರೆ ಇದರಲ್ಲಿ ಇರುವಂಥ ಬೆನಿಫಿಟ್ಸ್ ಎಷ್ಟು ಹೇಳಿದ್ರೂ ಕೂಡ ಕಡಿಮೆನೇ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಮೆಂತ್ಯ ಕಾಳು ಹೇರ್ ಗ್ರೋತ್ ಆಗುತ್ತೆ, ಹೇರ್ ಸ್ಪೀಡಾಗುತ್ತೆ. ಸ್ಕ್ಯಾಲ್ಪು ತುಂಬಾ ನಾಜೂಕಾಗಿ ಕೂದಲು ಬಾಚಿದ್ರೆ ಉಚ್ಕೊಂಡು ಬರ್ತಾ ಇರುವಂಥ ಕೂದಲು ಕೂಡ ಸ್ಕ್ಯಾಲ್ಪಿಗೆ ಸ್ಟ್ರಾಂಗ್ ಮಾಡುವಂಥ ಶಕ್ತಿ ಈ ಮೆಂತ್ಯ ಕಾಳಲ್ಲಿರುವಂಥದ್ದು. ಹಾಗಾಗಿ ನಾವು ಮೆಂತ್ಯ ಕಾಳು ಸಿರಮ್ ಯೂಸ್ ಮಾಡಬೇಕು. ಇವಾಗ ನಾನು ಇದಕ್ಕೆ ಇನ್ನೊಂದು ಏನಪ್ಪ ಹಾಕ್ತಾ ಇದ್ದೀನಿ ಅಂದರೆ ಲವಂಗ. ಇದು ಕೂಡ ನಮ್ಮ ಕೂದಲಿಗೆ ನೋಡಿ, ಲವಂಗದ ನೀರು ಹಚ್ಚಿದ್ರೆ ಸಾಕು, ಕೂದಲು ಎಷ್ಟು ಶೈನಿಯಾಗಿ ಒಂಥರ ಹೊಳಿತಾ ಇರುತ್ತೆ. ಹಾಗಾಗಿ ನಾವು ಇದಕ್ಕೆ ಇಷ್ಟೆಲ್ಲ ಹಲವಾರು ರೀತಿಯಾಗಿರುವಂಥದ್ದೆಲ್ಲ ಕೂಡ ಹಾಕಿ ಇದನ್ನು ರೆಡಿ ಮಾಡಿದರೆ ನಮ್ಮ ಕೂದಲಿಗೆ ಏನೆಲ್ಲ ಬೆನಿಫಿಟ್ಸ್ ಬೇಕು ಅದೆಲ್ಲ ಕೂಡ ಸಿಕ್ಬಿಡುತ್ತೆ ಸ್ನೇಹಿತರೆ. ಯಾಕಂದರೆ ನಾರ್ಮಲಿ ನಾವು ತಲೆ ವಾಶ್ ಮಾಡೋದಪ್ಪ ಅಂದರೆ ಶಾಂಪು ಹಚ್ಚೋದು, ತಲೆ ವಾಶ್ ಮಾಡೋದು, ಶಾಂಪು ಹಚ್ಚೋದು, ತಲೆ ವಾಶ್ ಮಾಡೋದು, ಹೇರ್ ಪ್ಯಾಕ್ ಹಚ್ಚೋದು, ತಲೆ ವಾಶ್ ಮಾಡೋದು, ಇದೇ ಮಾಡ್ತಿರ್ತೀವಿ. ಹಾಗೆ ನಮ್ಮ ತಲೆಗೂ ಕೂಡ ಸ್ಕ್ಯಾಲ್ಪ್ಗೂ ಕೂಡ ಸ್ಟ್ರಾಂಗ್ ಆಗಿ ಇಡಬೇಕಲ್ಲ ಸ್ನೇಹಿತರೆ. ಯಾಕಂದರೆ ಒಂದು ಯಾವುದೇ ಬೆಳೆ ಇರಲಿ, ಆ ಬೆಳೆಗೆ ನಾವು ಎಷ್ಟು ಔಷಧಿ ಹಾಕ್ತೀವಿ, ಏನು ಹಾಕ್ತೀವಿ, ಆವಾಗ ಅದು ಬೆಳೆ ಎಷ್ಟು ಚೆನ್ನಾಗಿ ಬರುತ್ತೆ. ಹಾಗೆ ನಮ್ಮ ಕೂದಲಿಗೆ ನೋಡಿ ಈ ಥರ ಇರುವಂಥ ಸಿರಮ್ಗಳು ಅಪ್ಲೈ ಮಾಡ್ತಾ ಹೋದರೆ ನಮ್ಮ ಕೂದಲು ಸ್ಟ್ರಾಂಗ್ ಆಗಿರುತ್ತೆ. ಹಾಗೆ ನಮ್ಮ ಕೂದಲಿಗೆ ಯಾವುದೇ ಸಮಸ್ಯೆ ಬರಲ್ಲ. ಇವಾಗಿನ ಜನ್ರೇಷನಲ್ಲಿ ತಲೆ ಕೂದಲು ಸಮಸ್ಯೆ ಏನಂದರೆ ಉದುರುವಂಥ ಸಮಸ್ಯೆ, ಬಿಳಿ ಕೂದಲು ಸಮಸ್ಯೆ, ಡ್ಯಾಂಡ್ರಫ್ ಸಮಸ್ಯೆ, ಜಾಸ್ತಿನೇ ಹೇರ್ ಫಾಲ್ ಸಮಸ್ಯೆ, ಜೊತೆಗೆ ನಮ್ಮ ತಲೆ ಜಾಸ್ತಿ ಬೋಳ ಆಗ್ತಾ ಇರೋಂಥ ಸಮಸ್ಯೆ, ಇವೆಲ್ಲ ಕೂಡ ಸಮಸ್ಯೆ ಬರ್ತಾ ಇರುವಂಥದ್ದೇ. ಹಾಗಾಗಿ ಈ ಸಮಸ್ಯೆಗಳು ಬರಬಾರ್ದಪ್ಪ ಅಂದರೆ ನಾವು ಇದನ್ನು ಫಾಲೋ ಮಾಡಬೇಕಾಗುತ್ತೆ ಸ್ನೇಹಿತರೆ. ನಾನು ಕೂಡ ಇದನ್ನು ಫಾಲೋ ಮಾಡ್ತಾ ಇದ್ದೀನಿ. ನನ್ನ ಗೆಳತಿಯ ಸೀಕ್ರೆಟ್ ಆಗಿರುವಂಥದ್ದು ಇದು. ಫಾಲೋ ಮಾಡಿ ಅವರು ಕೂಡ ಎಷ್ಟು ಜನರಿಗೆ ಹೇಳಿದಾಳೆ ಸ್ನೇಹಿತರೆ. ಅವರ ಕೂದಲು ಕೂಡ ನೋಡಿ ನಾನೇ ಶಾಕ್ ಆಗಿದ್ದೀನಿ. ಹಾಗಾಗಿ ನೀವು ಕೂಡ ಫಾಲೋ ಮಾಡಿ, ನೀವು ಕೂಡ ಟ್ರೈ ಮಾಡಿ. ನಿಮ್ಮ ಸ್ಕ್ಯಾಲ್ಪನ್ನು ಚೆನ್ನಾಗಿ ಇಟ್ಕೊಳ್ಳಿ. ನಿಮ್ಮ ಸ್ಕ್ಯಾಲ್ಪ್ ಎಷ್ಟು ಸ್ಟ್ರಾಂಗ್ ಆಗಿದ್ದರೆ ನಿಮ್ಮ ಕೂದಲು ಕೂಡ ಸ್ಟ್ರಾಂಗ್ ಆಗಿರುತ್ತೆ. ಯಾರಾದರೂ ಕೂಡ ಕೇಳಿದ್ರು ಅವ್ರಿಗೂ ಕೂಡ ಇದನ್ನು ಹೇಳ್ಬೋದು. ಅಷ್ಟು ಚೆನ್ನಾಗಿ ವರ್ಕ್ ಮಾಡುವಂಥದ್ದು. ಒಂದೇ ವಾರಕ್ಕೆ ಇದು ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂತ ನೋಡಿ ಟ್ರೈ ಮಾಡಿ. ಒಂದು ವಾರದಲ್ಲಿ ಒಂದು 3 ರಿಂದ 4 ಸರ್ತಿ ಆದರೂ ಟ್ರೈ ಮಾಡಲೇಬೇಕು. ಏನಿದು ಬಾಟಲಲ್ಲಿ ಹಾಕಿ ರೆಡಿ ಮಾಡಿ ಇಟ್ಕೋಬೋದು ಅಂತ ಕೂಡ ಕೇಳ್ಬೋದು. ಇದು ರೆಡಿ ಮಾಡಿ ಕೂಡ ಇಟ್ಕೋಬೋದು, ಇಲ್ಲಾಂದರೆ ನೀವು ಫ್ರೆಶ್ ಆಗಿ ಇದನ್ನು ಬೇಕಾದಾಗ ಕೂಡ ನೀವು ಮಾಡಿ ಇಟ್ಕೋಬೋದು. ಇದನ್ನು ಯಾವ
ರೀತಿಯಾಗಿ ಬಳಸಬೇಕಂತ ಹೇಳ್ತೀನಿ ನೋಡಿ ಸ್ನೇಹಿತರೆ. ಇದನ್ನು ನಾವು ಇವಾಗ ಪೂರ್ತಿಯಾಗಿ ಕಬ್ಬಿಣದ ಕಡೆಯಲ್ಲಿ ಇಷ್ಟೋ ತನಕ ಕುದಿಸಿದ್ದೀನಿ ನೋಡಿ. 1 ಲೋಟ ನೀರು ಅರ್ಧ ಲೋಟದಷ್ಟು ಆಗಬೇಕು, ಅಲ್ಲಿವರೆಗೂ ಕುದಿಸ್ಕೊಂಡು ತೊಗೊಂಡಿದ್ದೀನಿ. ಎಷ್ಟು ಪವರ್ಫುಲ್ ಆಗಿರೋಂಥ ಸಿರಮ್ ರೆಡಿ ಆಯಿತು. ಈ ಸಿರಮ್ ಏನು ಮಾಡಬೇಕಂದ್ರೆ ನೋಡಿ ಸ್ನೇಹಿತರೆ, ನೀವು ಹೇರ್ ವಾಶ್ ಮಾಡ್ಕೊಳ್ತೀರಾ ಅಂದರೆ ಇದೊಂದು ಹಾಫ್ ಆನ್ ಅವರ್ ಮುಂಚೆ ಹಚ್ಕೊಳ್ಳಿ. ಇಲ್ಲ ನನಗೆ ಇದು ನಡೆಯುತ್ತೆ, ನಾನು ತಲೆ ಅಪ್ಲೈ ಮಾಡಿಕೊಂಡು ರಾತ್ರಿ ಮಲ್ಕೋಬೋದು ಅಂತ ಅನ್ನೋರು ರಾತ್ರಿ ಬೆಟರ್ ಅಂದರೆ ರಾತ್ರಿ ತಲೆಗೆ ಅಪ್ಲೈ ಮಾಡಿ ಮಲ್ಕೊಂಡ್ರೆ ಬೆಳಗ್ಗೆ ಇದು ವಾಶ್ ಮಾಡಿದ್ರೆ ಎಷ್ಟು ಬೆನಿಫಿಟ್ಸ್ ಸಿಗುತ್ತೆ ಅಂದರೆ ಸ್ನೇಹಿತರೆ, ಇದು ನಮ್ಮ ಕೂದಲು ನೋಡ್ತಾ ನೋಡ್ತಾ 2 ದಿನದಲ್ಲಿ ಬೆಳವಣಿಗೆ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಯಾವುದೇ ಬೆಳೆ ಇರಲಿ ನೋಡಿ, ಬೆಳೆಗೆ ಎಷ್ಟು ಚೆನ್ನಾಗಿ ಔಷಧಿ ಹಾಕಿದ್ರೆ ಬೆಳೆ ಎಷ್ಟು ಸ್ಪೀಡಾಗಿ ಬರುತ್ತಲ್ವ. ಹಾಗಾಗಿ ನಾವು ರಾತ್ರಿ ಪೂರ್ತಿ ಇದನ್ನು ನಾವು ತಲೆಗೆ ಅಪ್ಲೈ ಮಾಡಿ ಬಿಟ್ಟರೆ ಬೆಳಗ್ಗೆ ನೋಡ್ತಾ ಹೋದ್ರೆ ನಮಗೆ ರಿಸಲ್ಟ್ ಚೆನ್ನಾಗಿ ಗೊತ್ತಾಗುತ್ತೆ. ಕೂದಲು ಉದುರುವಂಥ ತಡೆಗಟ್ಟುತ್ತೆ. ಹಾಗೆ ಹೇರ್ ಫಾಲ್ ಸಮಸ್ಯೆ ಜೊತೆಗೆ ನಮ್ಮ ಕೂದಲು ಗ್ರೋತ್ ಆಗುವಂಥದ್ದು ಕೂಡ ಗೊತ್ತಾಗುತ್ತೆ. ಹೊಸದಾಗಿ ಕೂಡ ನಮ್ಮ ಕೂದಲು ಗ್ರೋತ್ ಆಗುತ್ತೆ. ಇದಕ್ಕೆ ಇನ್ನೂ ಒಂದು ಏನು ಹಾಕಬೇಕಂದ್ರೆ ವಿಟಮಿನ್ ಇ ಕ್ಯಾಪ್ಸುಲ್ ಹಾಕಿ ಇದನ್ನು ನೀವು ಕಲಿಸ್ಕೊಂಡು ನಿಮ್ಮ ಹೇರಿಗೆ ಹಚ್ಕೊಳ್ತಾ ಬನ್ನಿ. ವಿಟಮಿನ್ ಇ ಕ್ಯಾಪ್ಸುಲ್ ಬೆಟರ್ ಸ್ನೇಹಿತರೆ, ಯಾಕಂದರೆ ನಮ್ಮ ತಲೆಯಲ್ಲಿ ಏನೆಲ್ಲ ಬೆನಿಫಿಟ್ಸ್ ಈ ವಿಟಮಿನ್ ಇ ಕ್ಯಾಪ್ಸುಲಲ್ಲಿ ಸಿಗುತ್ತೆ ಅಂದರೆ ನಮ್ಮ ತಲೆ ಕೂದಲು ಉದುರುವಂಥದ್ದಾಗಲಿ, ನಮ್ಮ ಕೂದಲು ಈ ಥರ ಹೊಟ್ಟಿನ ಸಮಸ್ಯೆ, ಹುಳಿನ ಸಮಸ್ಯೆ, ಕೂದಲು ಹೋಗಿರುವಂಥ ಸಮಸ್ಯೆ, ಇವೆಲ್ಲ ಸಮಸ್ಯೆಗಳು ಬಗೆಹರಿಸಿ ಈ ಥರ ಸಿರಮ್ ರೆಡಿ ಮಾಡ್ಕೊಂಡು ನೀವು ಯೂಸ್ ಮಾಡಿದ್ರೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಹಾಗಾದರೆ ವೀಕ್ಷಕರೇ ಸ್ನೇಹಿತರೆ, ಇದನ್ನು ಟ್ರೈ ಮಾಡಿ. ಮತ್ತೆ ಒಂದು ಏನಪ್ಪ ಪಾಯಿಂಟ್ ಅಂದರೆ, ನೀವು ತಲೆಗೆ ಅಪ್ಲೈ ಮಾಡಿದ ತಕ್ಷಣ ಶಾಂಪೂ ಹಚ್ಚಬೇಡಿ. ಇದನ್ನು ಯೂಸ್ ಮಾಡಿದ ಮೇಲೆ ಶಾಂಪೂ ಬಳಸಬಾರ್ದು. ನೀವು ಹಾಗೆ ತಲೆ ವಾಶ್ ಮಾಡ್ಕೋಬೇಕು. ನೋಡಿ ಇವಾಗ ಅದು ಈ ವಿಟಮಿನ್ ಇ ಕ್ಯಾಪ್ಸುಲ್ ಹಾಕಿದ ಮೇಲೆ ಕಲರ್ ಯಾವ ರೀತಿ ಆಯ್ತಂತ, ಸೇಮ್ ಕಾಫಿ ಪುಡಿ ಕಲರ್ ಬಂದಿರೋಂಥದ್ದು. ಹಾಗೆ ನಮ್ಮ ಸ್ಕ್ಯಾಲ್ಪ್ ಬಿಳಿ ಕೂದಲು ಸಮಸ್ಯೆಯಿಂದ ಕೂಡ ತಡೆಗಟ್ಟಿಸ್ತಿದೆ. ಖಂಡಿತವಾಗಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಲೈಕ್